ಪ್ರಿಯ ವೀಕ್ಷಕರೇ, ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಕ್ಷಮೆ. ನಮ್ಮನ್ನು ಯಾರು ನೋವಿಸುತ್ತಾರೆಯೋ ಅವರ ಮೇಲೆ ಪ್ರತಿಯಾದ ಆಲೋಚನೆ ಹಾಗೂ ಹಗೆತನವನ್ನು ಬಿಟ್ಟು ಬಿಡುವುದೇ ಕ್ಷಮೆ. ಇನ್ನೊಬ್ಬ ವ್ಯಕ್ತಿಯನ್ನು ಕ್ಷಮಿಸಿದಾಗ ಅನುಕಂಪ ಹಾಗೂ ಸಹಾನುಭೂತಿಯ ಬಾಗಿಲನ್ನು ನಾವು ತೆರೆಯುತ್ತೇವೆ. ಕ್ಷಮೆಯು ನಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಅನುಕಂಪವನ್ನು ತರುತ್ತದೆ. ಮತ್ತಾಯ 6 ಅಧ್ಯಾಯ 14ರಲ್ಲಿ ಪ್ರಭು ಏಸು ಕ್ರಿಸ್ತರು ಈ ರೀತಿ ತಿಳಿಸುತ್ತಾರೆ: ಜನರ ತಪ್ಪುಗಳನ್ನು ನಾವು ಕ್ಷಮಿಸುವಾಗ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವರು. ವಂದನೀಯ ಫಾದರ್ ರಾನಿ ಪ್ರಭುರವರು ಇಂದು ಕ್ಷಮೆಯ ಬಗ್ಗೆ ನಮಗೆ ತಿಳಿಸುವರು. ಅವರನ್ನು ನಾವೀಗ ಆಲಿಸೋಣ. ಪ್ರಿಯರೇ, ಯೇಸುವಿನ ತಿರುನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು. ಅವರ ಆಶೀರ್ವಾದವೂ ಅವರ ಪ್ರೀತಿಯೂ ಯಾವಾಗಲೂ ನಿಮ್ಮೊಡನೆಯೂ ನನ್ನೊಡನೆಯೂ ಇರಲಿ. 14 ವರ್ಷಗಳ ಹಿಂದೆ ನಡೆದ ಸಂಗತಿ ಇದು. ಗ್ರಹಮ್ ಸ್ಟೇನ್ಸ್ ಎಂಬವರು, ಮೂಲತಃ ಅವರು ಆಸ್ಟ್ರೇಲಿಯಾದವರು, ಅವರು ತಮ್ಮ ಕುಟುಂಬದೊಡನೆ ಒರಿಸ್ಸಾದಲ್ಲಿ ಒಂದು ಕುಗ್ರಾಮದಲ್ಲಿ ಕುಷ್ಠರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದರು. ಅನೇಕ ವರ್ಷ ಅವರು ಕುಷ್ಠರೋಗಿಗಳ ಸೇವೆಯನ್ನು ಮಾಡ್ತಿದ್ದರು. ಹಳ್ಳಿಗಳಿಂದ ಜನ ಕುಷ್ಠರೋಗಿಗಳು ಅವರ ಆಶ್ರಮಕ್ಕೆ ಬರುತ್ತಿದ್ದರು. ಅವರು ಕೂಡ ಹಳ್ಳಿಗಳಿಗೆ ಹೋಗಿ ಶುಶ್ರೂಷೆ ಕೊಡುತ್ತಿದ್ದರು. ಒಂದು ದಿವಸ ಅವರೊಂದು ಹಳ್ಳಿಯಲ್ಲಿದ್ದಾಗ ರಾತ್ರಿ ಅಲ್ಲೇ ತಂಗಬೇಕಾಯಿತು. ಎಲ್ಲೂ ಸ್ಥಳ ಇಲ್ಲದಿದ್ದರಿಂದ ತಮ್ಮ ಕಾರಿನಲ್ಲೇ ತಮ್ಮ ಮಕ್ಕಳೊಡನೆ, 2 ಗಂಡು ಮಕ್ಕಳೊಡನೆ ಅವರು ನಿದ್ದೆ ಮಾಡಿದ್ದರು. ಆಗ ಸುಮಾರು 50 ಜನ ಬೇರೆಯವರು ಬಂದು ಇವರು ಮತಾಂತರ ಮಾಡ್ತಾರೆ ಎಂಬ ಆರೋಪದಿಂದ ಕಾರಿಗೆ ತುಂಬ ಪೆಟ್ರೋಲನ್ನು ಹಾಕಿ ಅದಕ್ಕೆ ಬೆಂಕಿ ಹಾಕಿಸಿ ಅವರನ್ನು, ಗ್ರಹಮ್ ಸ್ಟೇನ್ಸನ್ನು, ಅವರ ಮಕ್ಕಳನ್ನು ಜೀವಂತವಾಗಿ ಸುಟ್ಟುಬಿಟ್ಟರು. ಈ ಹೀನ ಕೃತ್ಯವನ್ನು ಕೇಳಿದ ಎಲ್ಲ ಜನರಿಗೆ ಒಂದು ದಿಗ್ಭ್ರಮೆ ಆಯಿತು. ಇಂಥ ಹೀನ ಕೃತ್ಯವನ್ನು ಮಾಡಿದವರಿಗೆ ತಕ್ಕದಾದ ಶಿಕ್ಷೆಯನ್ನು ಸಿಗಬೇಕಂದವರಿಗೆ ಅವರು ಯೋಚಿಸುತ್ತಿರುವಾಗ ಅವರ ಶೋಕಭರಿತ ವಿಧವೆ ಗ್ಲಾಡಸ್ ಸ್ಟೇನ್ಸ್ರವರು ಒಂದು ಹೇಳಿಕೆಯನ್ನು ಕೊಟ್ಟರು: ನನ್ನ ಪ್ರೀತಿಯ ಗಂಡನನ್ನು, ನನ್ನ 2 ಮುದ್ದು ಮಕ್ಕಳನ್ನು ಸುಟ್ಟು ಹಾಕಿ ಕೊಂದ ಜನರನ್ನು ನಮ್ಮ ಸ್ವಾಮಿ ಯೇಸು ಕ್ರಿಸ್ತರು ನಮಗೆ ಕಲಿಸಿದ ಪ್ರಕಾರ ನಾನು ಕ್ಷಮಿಸಿದ್ದೇನೆ. ಅವರಿಗೆ ಶಿಕ್ಷೆ ಆಗಬೇಕೆಂದು ನನ್ನ ಆಶೆ ಅಲ್ಲ. ಅವರ ಮನಪರಿವರ್ತನೆ ಆಗಬೇಕು, ಅವರು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು, ಅವರಿಗೂ ಕೂಡ ಒಳ್ಳೆಯದಾಗಬೇಕು ಎಂಬುದೇ ನನ್ನ ಆಶೆ ಮತ್ತು ಪ್ರಾರ್ಥನೆ. ಅನಿರೀಕ್ಷಿತವಾಗಿ ಬಂದ ಈ ಮಾತುಗಳು, ಉದಾರ ಮನಸ್ಸಿನ ಮತ್ತು ವಿಶಾಲ ಹೃದಯದ ಈ ಕ್ಷಮಾಪಣೆಯನ್ನು ಕೇಳಿದ ಜನರಿಗೆ ನಿಜವಾಗಿ ಆಶ್ಚರ್ಯ ಮತ್ತು ಸಂತೋಷವಾಯಿತು. ಗ್ಲಾಡಸ್ ಸ್ಟೇನ್ಸ್ ಹೇಳಿದದ್ದು, ನಮ್ಮ ಸ್ವಾಮಿ ಯೇಸು ಕ್ರಿಸ್ತರು ನಮಗೆ ಕಲಿಸಿದ ಪ್ರಕಾರ ನಾನು ಕ್ಷಮಿಸುತ್ತೇನೆ. ಸ್ವಾಮಿ ಯೇಸು ಕ್ರಿಸ್ತರ ಜೀವನದಲ್ಲಿ, ಅವರ ಬೋಧನೆಯಲ್ಲಿ ಕ್ಷಮಾಪಣೆಗೆ ತುಂಬ ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದರು. ತನ್ನ ಮೇಲಿನ ಅಸೂಯೆ ಮತ್ತು ದ್ವೇಷದಿಂದ, ಸುಳ್ಳು ಆಪಾದನೆಗಳನ್ನು ಹೊರಿಸಿ, ತನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸಿ, ಸುಳ್ಳು ಸಾಕ್ಷಿಗಳನ್ನು ತರಿಸಿ, ಮರಣಕ್ಕೆ ಗುರಿ ಮಾಡಿ, ಮರಣದಂಡನೆಗೆ ಗುರಿ ಮಾಡಿ, ಅತಿ ಕ್ರೂರವಾಗಿ ಶಿಲುಬೆಯ ಮೇಲೆ ಆಣೆಗಳಿಂದ ಜಡಿಸಿದವರನ್ನು ಯೇಸುನಾಥರು ಮರಣಾವಸ್ಥೆಯಲ್ಲಿದ್ದರೂ ಕ್ಷಮಿಸಿದರು. ತಂದೆಯೇ, ಅವ್ರು ಏನು ಮಾಡ್ತಾರೆಂದು ಅವರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸಿರಿ.
Father, forgive them. They do not know what they are doing. ಅವರೇನು ಮಾಡ್ತಾರೆ ಎಂದು ಅವರಿಗೆ ಗೊತ್ತಿರಲಿಲ್ವೇ? ಅವರ ದ್ವೇಷ, 2 ವರ್ಷಗಳಿಂದ ಇವನನ್ನು ಕೊಂದು ಹಾಕಲಿಕ್ಕೆ ಅವರು ಮಾಡಿದ ಸಂಚು ಅವರಿಗೆ ಗೊತ್ತಿರಲಿಲ್ವೇ? ಸುಳ್ಳು ಸಾಕ್ಷಿಗಳನ್ನು ತೆಗೆಯುವಾಗ, ಸುಳ್ಳು ಆಪಾದನೆಗಳನ್ನು ಮಾಡುವಾಗ ಅವ್ರಿಗೆ ಏನು ಮಾಡ್ತಾರೆಂದು ಗೊತ್ತಿರಲಿಲ್ಲವೇ? ಖಂಡಿತವಾಗಿಯೂ ಅವರಿಗೆ ಗೊತ್ತಿತ್ತು. ಆದರೆ ಒಂದು ಮಾತ್ರ ಅವರಿಗೆ ಗೊತ್ತಿರಲಿಲ್ಲ, ಈ ಮಹಾನ್ ವ್ಯಕ್ತಿ ಎಂಥವನು, ಇವನ ಹೃದಯ ಎಷ್ಟು ವಿಶಾಲವಾದದ್ದು, ಅದು ಅವರಿಗೆ ಗೊತ್ತಿರಲಿಲ್ಲ. ಯೇಸುನಾಥರು ಅವರನ್ನು ಹೇಗೂ ಮಾಡಿ ಕ್ಷಮಿಸಬೇಕೆಂದು ನೋಡಲಿಕ್ಕೆ ಒಂದು ನೆಪವನ್ನು ಹುಡುಕಿದರು. ಅವರಿಗೆ ಏನು ಗೊತ್ತಿಲ್ಲ. ತಂದೆ ಅವರನ್ನು ಕ್ಷಮಿಸು, ಏನು ಮಾಡ್ತಾರೆಂದು ಅವರಿಗೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಒಂದು ಹೇಳಿಕೆ ಇದೆ, ಸುಜನೋ ನ ಯಾತಿ ವೈರಂ ಪರಹಿತ ನಿರತೋ ವಿನಾಶಕಾಲೇ ಅಪಿ ಸನ್ ಛೇದೆ ಅಪಿ ಚಂದನ ತರುಹು ಸುರಭಯತಿ ಮುಖಂ ಕುಠಾರಸ್ಯ. ಸುಜನೋ ನ ಯಾತಿ ವೈರಂ ವಿನಾಶಕಾಲೇ ಅಪಿ ಪರಹಿತ ನಿರತೋ ಸನ್. ಒಳ್ಳೆಯ ಮನುಷ್ಯನು ವಿನಾಶಕಾಲದಲ್ಲಿಯೂ ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ, ಪರಹಿತ ನಿರತನಾಗಿರ್ತಾನೆ. ಒಂದು ಚಂದನದ ಮರವು, ಗಂಧದ ಮರವು ತನ್ನನ್ನು ಕಡಿಯುವ ಕೊಡಲಿಯನ್ನು ಹೇಗೆ ತನ್ನ ಸುಗಂಧದಿಂದ ಆಶೀರ್ವದಿಸುತ್ತದೋ, ಹಾಗೆ ಒಳ್ಳೆಯ ಮನುಷ್ಯನು ತನ್ನನ್ನು ಕೊಲ್ಲುವವರನ್ನು ಆಶೀರ್ವದಿಸ್ತಾನೆ. ಹಾಗೆ ಯೇಸುನಾಥರಲ್ಲಿ ನಡೆಯಿತು. ಛೇದೆ ಅಪಿ ಚಂದನ ತರುಹು ಸುರಭಯತಿ ಮುಖಂ ಕುಠಾರಸ್ಯ. ಯೇಸುವಿನ ಕ್ಷಮಾಪಣೆ ಗ್ಲಾಡಸ್ ಸ್ಟೇನ್ಸ್ ಮಾತ್ರವಲ್ಲ, ಯುಗ ಯುಗಾಂತರದಲ್ಲಿ ಅನೇಕ ಜನರನ್ನು ಪ್ರೇರೇಪಿಸಿದೆ, ಸ್ಫೂರ್ತಿಸಿದೆ. ನಮ್ಮ ಜೀವನದಲ್ಲೂ ಕೂಡ ನಾವು ಈ ಕ್ಷಮಾಪಣೆಯನ್ನು ಅಳವಡಿಸಬೇಕು. ನಮ್ಮ ಜೀವನದಲ್ಲಿ ಕೂಡ ಇಂಥ ಪ್ರೀತಿ ಇರಬೇಕೆಂಬುದೇ ಯೇಸುವಿನ ಆಶೆ. ಅವರ ಸಂಬೋಧನೆಯಲ್ಲಿ ಯೇಸು ಅನೇಕ ಸಲ ಕ್ಷಮಾಪಣೆಯ ಅಗತ್ಯವನ್ನು ಒತ್ತಿ ಹೇಳಿದರು. ನಮಗೆ ಅವರು ಒಂದು ಪ್ರಾರ್ಥನಾ ಮಂತ್ರವನ್ನು ಕಲಿಸಿದ್ದಾರೆ, ಪರಲೋಕ ಮಂತ್ರವನ್ನು. ಆ ಪರಲೋಕ ಮಂತ್ರದಲ್ಲಿ ನಾವು ಏನು ಹೇಳುವುದೇನೆಂದರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಓ ತಂದೆಯೇ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾದರೆ ಅದಕ್ಕೆ ಒಂದೇ ಒಂದು ವಿಧಿ ಇದೆ, ನಾವು ಪರರನ್ನು ಕ್ಷಮಿಸಬೇಕು. ನಾವು ಪರರನ್ನು ಕ್ಷಮಿಸುವುದಿಲ್ಲವೋ ಈಗ ದೇವರ ಕ್ಷಮಾಪಣೆ ನಮಗೆ ಸಿಗಲಾರದು ಎಂದು ಯೇಸುನಾಥರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯೇಸುನಾಥರು ಹೇಳಿದ ದೃಷ್ಟಾಂತ ಕಥೆ ನನ್ನ ಮನಸ್ಸಿಗೆ ಬರುತ್ತದೆ. ಒಂದು ಸೇವಕನು ತನ್ನ ಮಾಲಕನಿಗೆ, ತನ್ನ ರಾಜನಿಗೆ ಲಕ್ಷಗಟ್ಟಲೆ ರೂಪಾಯಿ ಸಾಲವನ್ನು ತೀರಿಸಬೇಕಾಗಿತ್ತು. ಟೈಮ್ ಬಂದಾಗ ಅವನ ಹತ್ರ ಹಣ ಇರಲಿಲ್ಲ. ಅವನು ತನ್ನ ರಾಜನ ಹತ್ರ ಹೋಗಿ ಮೊಣಕಾಲೂರಿಗೆ ಕೇಳ್ತಾನೆ, ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ, ನಾನು ಎಲ್ಲವನ್ನೂ ಕೊಡ್ತೇನೆ, ನನಗೆ ಆಗುವುದಿಲ್ಲ. ಆಗ ರಾಜನು ಕನಿಕರಪಟ್ಟು ಅವನ ಇಡೀ ಸಾಲವನ್ನು ಮನ್ನಿಸಿದನು. ಈ ಸೇವಕನು ಹೊರಗೆ ಹೋಗಿ ಅವನ ಜೊತೆಗಾರ ಇನ್ನೊಬ್ಬ ಸೇವಕನನ್ನು ಸಂಧಿಸ್ತಾನೆ. ಆ ಜೊತೆಗಾರ ಸೇವಕನು ಇವನಿಗೆ ಒಂದು ಚಿಕ್ಕ ಅಮೌಂಟ್, ಸುಮಾರು 200 ರೂಪಾಯಿ ಕೊಡಬೇಕಿತ್ತು. ಅದು ಅವನಿಗೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ಟೈಮ್ ಕೊಡಿ ಎಂದು ಕೇಳಿದ್ದಕ್ಕೆ ಇವನು ಒಪ್ಪಲಿಲ್ಲ. ತುಂಬ ಅವನಿಗೆ ಕಿರುಕುಳ ಕೊಟ್ಟನು. ರಾಜನಿಗೆ ಅದು ಕೇಳಿದಾಗ ತುಂಬ ಸಿಟ್ಟು ಬಂತು. ಅವನು ಆ ಸೇವಕನನ್ನು ಕರೆದು, ಎಲ್ಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯ ತೋರಿಸಬೇಕಿತ್ತಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ ಎಂದು ಯೇಸುನಾಥರು ಹೇಳಿದರು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮಗೆ ಹಾಗೆಯೇ ಮಾಡುವರು ಎಂದರು. ಒಂದು ಸಲ ಶಿಷ್ಯರು ಯೇಸುನಾಥರ ಹತ್ರ ಕೇಳಿದರು, ಎಷ್ಟು ಸಲ ನಾವು ಕ್ಷಮಿಸಬೇಕು? 7 ಸಲವೇ?
ಎಂದು ಕೇಳಿದಾಗ 7 ಸಲವಲ್ಲ 70 ಸಲ ನಾವು ಕ್ಷಮಿಸಬೇಕು ಎಂದು ನಾನು ಒತ್ತಿ ಹೇಳುತ್ತೇನೆ ಎಂದು ಯೇಸು ನುಡಿದರು. ನಮ್ಮಲ್ಲಿ ಕ್ಷಮಾಪಣೆ ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಯೂ ಕೂಡ ಫಲದಾಯಕವಾಗುವುದಿಲ್ಲ ಎಂದು ಯೇಸು ಹೇಳುತ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿಬಿಡಿ. ಆಗ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವರು. ನಾವು ಯಾವ ಮಟ್ಟಿಗೆ ಪರರನ್ನು ಕ್ಷಮಿಸುತ್ತೇವೋ ಅದೇ ಮಟ್ಟಿಗೆ ದೇವರು ನಮ್ಮನ್ನು ಕ್ಷಮಿಸುವರು. ಲೂಕರ ಸುವಿಶೇಷದಲ್ಲಿ ಹೇಳಿರುವಂತೆ ಯೇಸು ಹೀಗೆಂದರು, ಪರರನ್ನು ಕ್ಷಮಿಸಿರಿ, ದೇವರು ನಿಮ್ಮನ್ನು ಕ್ಷಮಿಸುವರು. ಪರರಿಗೆ ಉದಾರ ಮನಸ್ಸಿನಿಂದ ಕೊಡಿರಿ, ದೇವರು ನಿಮಗೂ ಕೊಡುವರು. ಅಳತೆಯಲ್ಲಿ ತುಂಬಿ ಕುಲುಕಿ ಅದುಮಿ ತುಳುಕುವಂತೆ ಅಳೆದು ನಿಮ್ಮ ಮಡಲಿಗೆ ಹಾಕುವರು. ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದು ಕೊಡುವರು. ಪ್ರಿಯರೇ, ಕ್ಷಮಾಪಣೆ ವಿಷಯ ನಾವು ಧ್ಯಾನಿಸುವಾಗ 2 ವಿಷಯಗಳನ್ನು ನಾವು ಮನಸ್ಸಿನಲ್ಲಿಡಬೇಕು. ದೇವರಲ್ಲಿ ನಾವು ಬೇಡಿಕೊಳ್ಳುವ ಕ್ಷಮಾಪಣೆ, ದೇವರು ನಮಗೆ ಕೊಡುವ ಕ್ಷಮಾಪಣೆ. ನಾವು ಒಬ್ಬರಿಗೊಬ್ಬರು ಪರಸ್ಪರ ಬೇಡಿಕೊಳ್ಳುವ ಕ್ಷಮಾಪಣೆ, ನಾವು ಕೊಡುವ ಕ್ಷಮಾಪಣೆ. ಒಂದು ವರ್ಟಿಕಲ್, ಇನ್ನೊಂದು ಹೊರಿಜಾಂಟಲ್ ಎಂದು ಹೇಳಬಹುದು. ದೇವರಿಂದ ನಮಗೆ ಕ್ಷಮಾಪಣೆ ಯಾವಾಗಲೂ ಲಭ್ಯ. ದೇವರು ಪ್ರೀತಿ ಸ್ವರೂಪಿ, ಯಾವಾಗಲೂ ದಯಾಳು. ಎಂಥ ದುಷ್ಟ ಪಾಪಿಯನ್ನು ಕೂಡ ಕ್ಷಮಿಸಲು ಅವರು ಯಾವಾಗಲೂ ತಯಾರಿದ್ದಾರೆ. ಪಾಪಿಗಳಿಗಾಗಿ ನಾನು ಬಂದಿದ್ದೇನೆ, ಗುಣವಂತರಿಗಾಗಿ ಅಲ್ಲ ಎಂದು ಯೇಸುನಾಥರೇ ಹೇಳಿದ್ದಾರೆ. ಆದರೆ ದೇವರು ನಮಗೆ ಕೊಡುವ ಕ್ಷಮೆಯು ಫಲದಾಯಕವಾಗಬೇಕಾದರೆ ಅದನ್ನು ನಾವು ಸ್ವೀಕರಿಸಬೇಕು. ದೇವರು ಬೇಷರತ್ ನಮಗೆ ಕ್ಷಮಿಸ್ತಾರೆ. ಅವರು ಪ್ರೀತಿಮಯ ದೇವರ ಸ್ವಭಾವ. ಏನೂ ಷರತ್ತಿಲ್ಲದೆ ಅವರು ಕ್ಷಮಿಸುತ್ತಾರೆ. ಆದರೆ ಅದನ್ನು ನಾವು ಸ್ವೀಕರಿಸಬೇಕು. ಅದು ಸ್ವೀಕರಿಸದಿದ್ದರೆ ಯೂಸ್ಲೆಸ್ ಆಗ್ತದೆ. ನನ್ನ ಒಬ್ಬ ಫ್ರೆಂಡ್ ಇದ್ದ, ದೊಡ್ಡ ಮಹಾನುಭಾವ. ಅವನು ತನ್ನ ಒಳ್ಳೆಯ ರೀತಿಯಲ್ಲಿ ಕ್ರೈಸ್ತ ಮೌಲ್ಯಗಳಲ್ಲಿ ತನ್ನ ಮಕ್ಕಳನ್ನು ಬೆಳೆಸಲಿಕ್ಕೂ ನೋಡ್ತಿದ್ದ. ಅವನ ಒಬ್ಬ ಮಗ ಸ್ವಲ್ಪ ತಪ್ಪು ದಾರಿಗೆ ಹೋದ. ಫ್ರೆಂಡ್ಸೊಟ್ಟಿಗೆ ಸೇರಿ ಮನೆಗೆ ಬಹಳ ಲೇಟಾಗಿ ಬರುತ್ತಿದ್ದ. ಬಂದಾಗ ಅವನಿಗೆ ಸರಿ ನಡೆಯಲಿಕ್ಕೂ ಕೂಡ ಆಗ್ತಿರಲಿಲ್ಲ. ತಂದೆಗೆ ತುಂಬ ಸಿಟ್ಟು ಬರ್ತಿತ್ತು. ನನ್ನ ಹತ್ರ ಮಾತಾಡಿದ. ನಾನು ಹೇಳಿದೆ ಅವರಿಗೆ ಕ್ಷಮಿಸಬೇಕು, ಚೆನ್ನಾಗಿ ಆಗ್ತಾನೆ ಎಂದು. ಒಂದು ಸಲ ಅವನು ಮಗ ರಾತ್ರಿಯಲ್ಲಿ ಹಿಂದೆ ಬಂದಾಗ ತಂದೆ ಅವನು ಪ್ರೀತಿಯಿಂದ ಕರೆದ, ಅರೆ ಬೇಟಾ ನೋಡು, ನಿನ್ನನ್ನು ನಾನು ಖಂಡಿತವಾಗಿ ಎಲ್ಲವನ್ನೂ ಕ್ಷಮಿಸಬೇಕು, ನನ್ನ ಮಗ ಅವನು ನೋಡ್ತಾನೆ, ಕೇಳ್ತಾನೆ, ಯಾರಿಗೆ ಬೇಕು ನಿನ್ನ ಕ್ಷಮಾಪಣೆ, ಇಡೋ ನಿನ್ನ ಹತ್ರ ಎಂದು ಹೇಳಿದನು. ಅವನಿಗೆ ದಿಗ್ಭ್ರಮೆಯಾಯಿತು. ಯಾರಿಗೆ ಬೇಕು ನಿನ್ನ ಕ್ಷಮಾಪಣೆ? ಅವರು ಕೂಡಲೇ ನನ್ನ ಹತ್ರ ಬೆಳಿಗ್ಗೆನೇ ಅವರು ಬಂದು ನನ್ನ ಹತ್ರ ಮಾತಾಡಿದರು. ಆಗ ನನಗೆ ಅರ್ಥವಾಯಿತು ಏನೆಂದರೆ, ದೇವರು ನಮಗೆ ಕ್ಷಮಾಪಣೆ ಕೊಡ್ತಾರೆ. ನಮಗೆ ಆ ಕ್ಷಮಾಪಣೆ ಬೇಡವಾದರೆ ಏನಾಗ್ತದೆ? ಯೂಸ್ಲೆಸ್ ಆಗ್ತದೆ ಅದು. ಅದೇ ಪ್ರಕಾರ ನಾವು ದೇವರು ಕೊಡುವ ಕ್ಷಮಾಪಣೆಯನ್ನು ಸ್ವೀಕರಿಸದಿದ್ದರೆ, ನಮ್ಮ ಹೃದಯವನ್ನು ತೆರೆದು ಆ ದೇವರ ಪ್ರೀತಿಯನ್ನು ನಾವು ಸ್ವೀಕರಿಸದಿದ್ದರೆ ಅವರ ಕ್ಷಮಾಪಣೆಯು ನಮಗೆ ಏನು ಪ್ರಯೋಜನಕ್ಕೆ ಬೀಳುವುದಿಲ್ಲ. ನಮ್ಮ ಹೃದಯವನ್ನು ದೇವರ ಕ್ಷಮಾಪಣೆಗೆ ನಾವು ಹೇಗೆ ತೆರೆಯುವುದು? ನಾವು ಅದನ್ನು ತೆರೆಯಬೇಕಾದರೆ ಪರರನ್ನು ಕ್ಷಮಿಸಿ ತೆರೆಯಬೇಕಾಗ್ತದೆ. ಆದುದರಿಂದ ನಮ್ಮ ದೈನಿಕ ಜೀವನದಲ್ಲಿ, ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪರರನ್ನು ಕ್ಷಮಿಸುವುದು ಅತಿ ಮುಖ್ಯವಾಗಿದೆ. ಈಗ ಈ ಕ್ಷಮಾಪಣೆಯ ವಿಷಯ ಕೂಡ ನಾವು ಸ್ವಲ್ಪ ಧ್ಯಾನಿಸಬೇಕು. ಈ ಕ್ಷಮಾಪಣೆಗೆ ಬೇರೆ ಬೇರೆ ಥರದ ಅರ್ಥಗಳಿವೆ. ಯೋಚಿಸೋಣ. ಮಕ್ಕಳು ಬಾಲ್ನಿಂದ ಆಡ್ತಾರೆ. ಅವರಿಗೆ ಅನೇಕ ಸಲ ಹೇಳಿದ್ದುಂಟು, ಇಲ್ಲಿ ಆಡಬಾರ್ದು, ದೂರ ಹೋಗಿ ಆಡಿರಿ ಎಂದು. ಆದರೆ ಅವರು ಇಲ್ಲೇ ಆಡ್ತಾರೆ. ಬಾಲ್ ಕಿಟಕಿಯ ಗಾಜನ್ನು ಹೊಡೆಯುತ್ತದೆ, ಕಿಟಕಿಯ ಗಾಜು ಪುಡಿ ಆಗ್ತದೆ. ಮಕ್ಕಳಿಗೆ ಭಯ ಆಗ್ತದೆ. ಸಾರಿ ಹೇಳ್ತಾರೆ, ಕ್ಷಮಾಪಣೆಯನ್ನು ಬೇಡಿಕೊಳ್ತಾರೆ.
ಅದರ ಅರ್ಥವೇನು? ಅದರ ಅರ್ಥ ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡದಿರಿ, ನನಗೆ ಪ್ಲೀಸ್ ಡೋಂಟ್ ಪನಿಷ್ ಅಸ್, ಸಾರಿ ಅಂತ ಹೇಳ್ತಾರೆ. ಹೆಲ್ಮೆಟ್ ಧರಿಸದೆ ಒಬ್ಬ ಮೋಟರ್ನಲ್ಲಿ ಹೋಗ್ತಾನೆ, ಪೊಲೀಸರು ಅವನನ್ನು ಹಿಡಿಯುತ್ತಾರೆ, ಅವನು ಕೂಡ ಹೇಳ್ತಾರೆ ಸಾರಿ. ಆ ಕ್ಷಮಾಪಣೆ ಅದರ ಅರ್ಥ ಏನು? ನನಗೆ ಶಿಕ್ಷೆಯನ್ನು ಕೊಡಬೇಡಿ. ಅದು ಇಂತಹ ಕ್ಷಮಾಪಣೆ ಶಿಕ್ಷೆಯ ಮೇಲೇ ಹೊಂದಿಕೊಂಡಿದೆ, ಏನು ಪರ್ಸನಲ್ ರಿಲೇಷನ್ಶಿಪ್ ಇಲ್ಲ ಅದರಲ್ಲಿ. ಇನ್ನೊಂದು ಉದಾಹರಣೆ ನೋಡಿದರೆ, ಯಾರೋ ಒಬ್ಬನು ನನ್ನನ್ನು ದೂಷಿಸುವವನನ್ನು ದ್ವೇಷಿಸುವವನು, ಅವನು ನನ್ನ ಬಗ್ಗೆ ಪರರಿಗೆ ಎಲ್ಲ ಸುಳ್ಳು ನನ್ನ ಬಗ್ಗೆ ಹೇಳ್ತಾ ಇರ್ತಾನೆ, ನನ್ನ ಹೆಸರನ್ನು ಹಾಳು ಮಾಡ್ತಾ ಇರ್ತಾನೆ. ನನಗೆ ತುಂಬ ಸಿಟ್ಟು ಬರ್ತದೆ, ಅವನಿಗೆ ಸರಿ ಹೊಡೆಯೋಣ ಎಂದು ಬರ್ತದೆ. ಆದರೆ ನಾನೇನು ಹೇಳ್ತೇನೆ? ಇಲ್ಲ, ನಾನು ಹೊಡೆಯುವುದಿಲ್ಲ. ಆದರೆ ಅವನನ್ನು ದೂರ ಹಾಕ್ತೇನೆ. ದೇವರವರನ್ನು ನೋಡಲಿ, ಅವನಿಗೆ ಏನಾದರೂ ಶಿಕ್ಷೆ ಆಗಬೇಕಾದ್ರೆ ದೇವರು ಮಾಡಲಿ, ಅದನ್ನು ನಾನು ಮಾಡೋಕ್ಕಿಲ್ಲ ಎಂದು ಹೇಳ್ತೇನೆ. ಆದರೆ ಇದು ಕೂಡ ಒಳ್ಳೆಯ ಕ್ಷಮಾಪಣೆ ಅಲ್ಲ. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಏನಿದೆ, ಅವನಿಗೆ ಶಿಕ್ಷೆ ಆಗಬೇಕು, ದೇವರಾದರೂ ಅವನಿಗೆ ಶಿಕ್ಷಿಸಬೇಕು. ನಾನು ಶಿಕ್ಷೆ ಕೊಡುವುದಿಲ್ಲ, ಯಾಕೆಂದರೆ ನನಗೆ ಭಯ ಕೂಡ, ನನಗೆ ಆಗುವುದಿಲ್ಲ, ನನಗೆ ಆಗ್ತಿದ್ದರೆ ಕೊಡ್ತಿದ್ದೆ ಏನೋ. ಆದರೆ ಇದು ಕೂಡ ಒಂದು ಕ್ಷಮಾಪಣೆ ಎಂದರೆ ಇದು ಫುಲ್ ಕ್ಷಮಾಪಣೆ ಅಲ್ಲ. ಇನ್ನೊಂದು ರೀತಿ ಇದೆ. ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ನಮ್ಮ ಫ್ರೆಂಡ್ಶಿಪ್ ಇದ್ದರೂ ನನ್ನನ್ನು ತುಂಬ ನೋಯಿಸ್ತಾನೆ, ನನಗೆ ಮೋಸ ಮಾಡ್ತಾನೆ ಅವನು. ಆಗ ನನಗೆ ತುಂಬ ನೋವಾಗ್ತದೆ. ಹೀಗೆಯೇ ನಾನು ಒಂದು ತಂದೆ ಮತ್ತು ಮಗನ ವಿಷಯ ನೋಡಿದ್ದೇನೆ. ಆ ಮಗ ತುಂಬ ಒರಟು ಮಾತಿನಿಂದ ತನ್ನ ತಂದೆಯನ್ನು ಮಾತಾಡ್ತಿದ್ದನು. ತಂದೆಗೂ ಮಗನಿಗೂ ಸರಿ ನಡೆಯುತ್ತಿರಲಿಲ್ಲ, ಅವರಿಗೂ ತುಂಬ ವ್ಯತ್ಯಾಸ ಇತ್ತು. ಅವರು ತಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡುವುದನ್ನೇ ಬಿಟ್ಟು ಬಿಟ್ಟಿದ್ದರು. ತಂದೆ ನನಗೆ ಹೇಳಿದ, ಅವನನ್ನು, ನನ್ನ ಆಸ್ತಿಯಿಂದ ಎಲ್ಲವನ್ನು ಕಟ್ ಮಾಡ್ತೇನೆ, ನನಗೆ ಏನು ಕೊಡೋದಿಲ್ಲ. ನಾನು ಹೇಳಿದೆ, ಕ್ಷಮಿಸಬೇಕು, ಮಗ ಅಂದರೆ ಮಗ, ಕ್ಷಮಿಸಬೇಕು. ಸ್ವಲ್ಪ ಸಮಯದ ನಂತರ ತಂದೆ ಹೇಳಿದ, ಸರಿ ನಾನು ಕ್ಷಮಿಸ್ತೇನೆ, ನನ್ನ ಆಸ್ತಿಯನ್ನು ಅವನಿಗೆ ಬಿಡ್ತೇನೆ, ಸರಿ. ಆದರೆ ಅವನು ನನ್ನ ಮುಂದೆ ಇನ್ನು ಬರಬಾರದು, ಅವನಿಗೂ ನನಗೂ ಏನೂ ಇಲ್ಲ. ಇದು ಅರ್ಧ ಕ್ಷಮಾಪಣೆ. ಮಗನನ್ನು ಕ್ಷಮಿಸ್ತೇನೆ, ಅವನಿಗೆ ಎಲ್ಲ ಆಸ್ತಿಯನ್ನು ಕೊಡ್ತೇನೆ, ಆದರೆ ನನ್ನ ಪ್ರೀತಿಯನ್ನು ನಾನು ಕೊಡೋದಲ್ಲ. ಅದು ಕ್ಷಮಾಪಣೆ ಅಲ್ಲ. ನಿಜವಾಗಿ ಕ್ಷಮಾಪಣೆ ಆಗಬೇಕಾದರೆ ಈ ಸಂಬಂಧ, ಆತ್ಮೀಯ ರಿಲೇಷನ್ಶಿಪ್, ಪರ್ಸನಲ್ ರಿಲೇಷನ್ಶಿಪ್ ಹೇಳ್ತೇವೆ, ಅದು ಆಗಬೇಕು. ಅದು ಆಗುವ ತನಕ ಅದು ಫುಲ್ ಕ್ಷಮಾಪಣೆ ಅಲ್ಲ. ದೇವರು ನಮಗೆ ನಾವು ಪರಸ್ಪರ ಕ್ಷಮಿಸಬೇಕೆಂದು ಹೇಳುತ್ತಿರುವಾಗ ಇಂತಹ ಕ್ಷಮಾಪಣೆ ನಮ್ಮಲ್ಲಿ ಬರುತ್ತಾ ಇರಬೇಕು. ನಾವು ಯಾರನ್ನು ಕ್ಷಮಿಸ್ತೇವೋ ಅವರೊಟ್ಟಿಗೆ ನಾವು ಸಂಬಂಧದಿಂದ, ನಮ್ಮ ಪ್ರೀತಿಯು ಅವರಲ್ಲಿ ನಮ್ಮ ಪ್ರೀತಿಯು ನಮ್ಮಲ್ಲಿ ಅವರ ಪ್ರೀತಿಯು ಹೆಚ್ಚೆಚ್ಚಾಗಿ ಆಗುತ್ತಾ ನಮ್ಮಲ್ಲಿ ಒಂದು ಒಳ್ಳೆಯ ಸಂಬಂಧ ಇರಬೇಕು. ಯೇಸುನಾಥರು ಇದನ್ನೇ ನಮಗೆ ಕಲಿಸ್ತಾರೆ. ಈ ತಪಸ್ಸು ಕಾಲದಲ್ಲಿ ಪ್ರಿಯರೇ, ನಾವು ಉಪವಾಸ ಮಾಡುವುದುಂಟು, ನಾವು ಸ್ವಲ್ಪ ಒಳ್ಳೆಯ ವಸ್ತುಗಳನ್ನು ಬದಿಗಿಟ್ಟು ಕಷ್ಟದ ದಾರಿಯಲ್ಲಿ ನಡೆಯುವುದುಂಟು, ನಾವು ಬೇರೆ ಬೇರೆ ರೀತಿಯಲ್ಲಿ ಪೆನೆನ್ಸನ್ನು ಮತ್ತು ಕಷ್ಟವನ್ನು ಮಾಡ್ತೇವೆ. ಆದರೆ ಅದು ಒಳ್ಳೆಯದು. ಆದರೆ ನಿಜವಾಗಿ ಈ ತಪಸ್ಸು ಕಾಲದಲ್ಲಿ ನಾವು ಪರರ ವಿಷಯ ಒಳ್ಳೆಯದನ್ನು ಮಾತಾಡಬೇಕು, ಪರರನ್ನು ಕ್ಷಮಿಸಬೇಕು, ಪರರನ್ನು ಪ್ರೀತಿಸಬೇಕು, ಪರರಿಗೆ ಒಳ್ಳೆಯ ಆಗಲಿ ಎಂದು ನಮ್ಮ ಮನಸ್ಸಾಗಬೇಕು. ಅದುವೇ ನಮ್ಮ ಕ್ಷಮಾಪಣೆ. ಈ ಕ್ಷಮಾಪಣೆ ನಮ್ಮಲ್ಲಿ ಹೆಚ್ಚಾಗಲಿ, ಈ ಕ್ಷಮಾಪಣೆಯ ಕನಿಕರ ಭಾವ ನಮ್ಮಲ್ಲಿ ಬರಲಿ, ಇದು ನನ್ನ ಪ್ರಾರ್ಥನೆ. ನಾವು ಅತಿ ಉತ್ತಮ ಕ್ಷಮಾಪಣೆ ಯಾವುದೆಂದರೆ, ನಮಗೆ ಯಾವಾಗ ಕ್ಷಮಾಪಣೆ ಕೊಡುವ ಅಗತ್ಯವಿಲ್ಲವೋ ಅತಿ ಉತ್ತಮ ಕ್ಷಮಾಪಣೆ. ನೋಡಿಕೊಳ್ಳೋಣ, ನಾವು ಯಾವಾಗ ಕ್ಷಮಿಸ್ತೇವೆ? ಯಾವಾಗ ಎಂದರೆ ನಮಗೆ ನೋವುಂಟಾದಾಗ. ಯಾರಾದರೂ ನಮ್ಮನ್ನು ನೋಯಿಸಿದರೆ ನಾವು ಅವರನ್ನು ಕ್ಷಮಿಸ್ತೇವೆ. ಆದರೆ ನಮಗೆ ನೋವು ಉಂಟಾಗದಿದ್ದರೆ ಯಾರನ್ನು ಕ್ಷಮಿಸಲಿಕ್ಕಿದ್ದೇವೆ? ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದರು, ಇಬ್ಬರು ಬಣ್ಣದಲ್ಲಿ ಕಪ್ಪು. ಒಬ್ಬನು ಯೂಸ್ಡ್ ಅಪ್ ಕಾರ್ಬನ್ ಪೇಪರ್ ಹೇಳ್ತೇವಲ್ವ, ಅಂತಹ ಕಪ್ಪು ಅವನ ಬಣ್ಣ. ಇನ್ನೊಬ್ಬನು ಕೂಡ ಕಪ್ಪು. ಅವನ ವಿಷಯ ಅವನು ಕಳ ಎಂದು ಹೇಳಿದರೆ ತುಂಬ ನೋಯುತ್ತಿತ್ತು, ಅವನಿಗೆ ತುಂಬ ಸಿಟ್ಟು ಬರ್ತಿತ್ತು.
ಇನ್ನೊಬ್ಬನು ತನ್ನನ್ನೇ ನಾನು ಕಾಳ ಸೈತಾನೆಂದು ಹೇಳ್ತಿದ್ದಾನೆ. ಹಲೋ ಕಾಳ ಸೈತಾನೆಂದು, ಹೇ ಐ ಆಮ್ ಹಿಯರ್, ಕಾಳ ಸೈತಾನ್ ಬಂದಿದ್ದೇನೆಂದು ಹೇಳ್ತೆ. ಅವನಿಗೆ ಕಾಳ ಎಂದು ಹೇಳಿದರೆ ಒಂದಿಷ್ಟು ನೋವಾಗ್ತಿರಲಿಲ್ಲ. ಇವನಿಗಾದರೂ ಒಂದು ಕಾಳ ಎಂದು ಹೇಳಿದ ಕ್ಷಣ ತುಂಬ ಸಿಟ್ಟು ಬರ್ತಿತ್ತು. ಇವನಿಗೆ ಸಿಟ್ಟು ಬರುತ್ತಿರಲಿಲ್ಲ. ಇವನು ಫ್ರೀಯಾಗಿ ತಗೊಳ್ತಿದ್ದ. ಅವನಿಗೇನು ಕ್ಷಮಾಪಣೆಯನ್ನು ಕೊಡಲಿಕ್ಕೆ ಇರಲಿಲ್ಲ. ಇವನಿಗಾದರೂ ಕ್ಷಮಾಪಣೆ ಕೊಡಲಿಕ್ಕಿತ್ತು, ಯಾಕೆಂದರೆ ಇವನು ಆ ರೀತಿಯಲ್ಲಿ ತಗೊಳ್ತಿದ್ದ. ನಾವು ಉದಾರ ಮನಸ್ಸಿಂದವರಾದರೆ, ದೊಡ್ಡ ಮನಸ್ಸು ನಮ್ಮಲ್ಲಿದ್ದರೆ, ಉದಾರ ಹೃದಯದವರಾದರೆ ನಾವು ತಪ್ಪು ರೀತಿಯಲ್ಲಿ ಯಾವುದನ್ನು ತೆಕ್ಕೊಳ್ಳಿಕ್ಕಿಲ್ಲ. ತಪ್ಪು ರೀತಿಯಲ್ಲಿ ತಕ್ಕೊಳ್ಳದೆ ಇರುವಾಗ ನಮಗೆ ಕ್ಷಮಾಪಣೆಯನ್ನು ಕೂಡ ಕೊಡುವುದೂ ಇಲ್ಲ. ನಮ್ಮ ಜೀವನದಲ್ಲಿ ಆ ಹಂತಕ್ಕೆ ನಾವು ಬರಬೇಕು. ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ನೋಡುವುದು, ಎಲ್ಲ ಜನರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಅವರ ಕಷ್ಟಗಳಲ್ಲಿ ಅನುಕಂಪ ತೋರಿಸಿ, ಅವರ ಸುಖ ದುಃಖಗಳಲ್ಲಿ ಭಾಗವಹಿಸಿ, ಅವರು ನಮ್ಮ ವಿರೋಧಿ ಅಲ್ಲ, ನಾವು ಅವರ ಪರವಾಗಿದ್ದೇವೆಂದು ಯೋಚಿಸುವಾಗ ನಮಗೆ ಅವರಿಗೆ ಕ್ಷಮಾಪಣೆಯನ್ನು ಕೊಡುವ ಅಗತ್ಯನೇ ಬರುವುದಿಲ್ಲ. ಯಾಕೆಂದರೆ ನಾವು ಯಾವ ರೀತಿಯಲ್ಲೂ ಅವರು ಇದರಲ್ಲಿ ನಾವು ಯಾವುದನ್ನು ತಪ್ಪು ರೀತಿಯಲ್ಲಿ ತಗೊಳ್ಳೋದಿಲ್ಲ. ಅಂಥ ಒಳ್ಳೆಯ ಮನೋಭಾವ ನಮಗೆ ಬರಲಿ, ಪ್ರತ್ಯೇಕವಾಗಿ ಈ ತಪಸ್ಸು ಕಾಲದಲ್ಲಿ ಎಂದು ಹೇಳಿ ಈ 2 ಮಾತುಗಳನ್ನು ಮುಗಿಸುತ್ತೇನೆ. ತಂದೆಯಾದ ದೇವರೇ, ಈ ಒಳ್ಳೆ ಮನಸ್ಸನ್ನು, ವಿಶಾಲ ಹೃದಯವನ್ನು, ದೊಡ್ಡ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಯೇಸುನಾಥರು ಶಿಲುಬೆಯ ಮೇಲಿಂದ ತನ್ನನ್ನು ದೂಷಿಸಿದವರನ್ನು ಕ್ಷಮಿಸಿದ ಪ್ರಕಾರ ನಾವು ಕೂಡ ಪರಸ್ಪರ ಕ್ಷಮಿಸಿ ಅವರಂತೆ ಆಗಲು, ಅವರ ವಿಶಾಲ ಹೃದಯ ನಮ್ಮಲ್ಲಿ ಬರಲು ದಯಪಾಲಿಸಿರಿ. ಆಮೆನ್. ಧನ್ಯವಾದಗಳು ಫಾದರ್ ರಾನಿ ಪ್ರಭು. ನೀವು ಮಾಡುವ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಎಂಬುದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಇದೀಗ ದೈವಿಕ ಶಕ್ತಿಯ ಈ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಪ್ರಾಯಶ್ಚಿತ್ತದ ಈ ಕಾಲದಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.